ಪ್ರತಿಯೊಬ್ಬ ಟ್ರೇಡರ್ ಟ್ರೇಡಿಂಗ್ ಸೈಕಾಲಜಿ ಇಂಪ್ರೂವ್ ಮಾಡಬೇಕಂದ್ರೆ ಓದಲೇಬೇಕಾದ ಬುಕ್ಸ್ ಅಲ್ಲಿ ಟ್ರೇಡಿಂಗ್ ಇನ್ ದ ಝೋನ್ ಯಾವತ್ತೂ ಕೂಡ ಮೋಸ್ಟ್ ರೆಕಮೆಂಡ್ ಬುಕ್ ಆಗಿರುತ್ತೆ. ಆ ಬುಕ್ಕಲ್ಲಿ ಇರ್ತಕ್ಕಂಥ ಟಾಪ್ ಲೆಸನ್ಸ್ ಅನ್ನ ಕರ್ನಾಟಕದ ಟ್ರೇಡರ್ಗಳಿಗೋಸ್ಕರ ನಾವು ನಿಮಗೋಸ್ಕರ ತಂದಿದ್ದೀವಿ. ರೀಲ್ ಅನ್ನ ಸೇವ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮೊದಲನೇ ಟಾಪ್ ಇಂಪಾರ್ಟೆಂಟ್ ಲೆಸನ್ ಯಾವುದು ಅಂದ್ರೆ ಆ ಬುಕ್ಕಲ್ಲಿ ಹೇಳ್ತಾರೆ, ಮಾರ್ಕೆಟ್ ಅಲ್ಲಿ ಯಾವುದೂ ಕೂಡ ಪರ್ಫೆಕ್ಟ್ ಅಥವಾ ಗ್ಯಾರಂಟಿಡ್ ಇರಲ್ಲ, ಏನು ಬೇಕಾದ್ರೂ ಆಗತ್ತೆ. ಯಾಕೆಂದ್ರೆ ನೀವು ಪ್ರಾಪರ್ ಆಗಿ ಟ್ರೇಡ್ ತಗೊಂಡ್ರು ಕೂಡ ಮಾರ್ಕೆಟ್ ಉಲ್ಟಾ ಹೊಡಿಬಹುದು, ಯಾವುದೋ ನ್ಯೂಸ್ ಬಂದು ಅಫೆಕ್ಟ್ ಆಗ್ಬಹುದು. ನಿಮ್ಮ ಕೈಲಿರೋದು ರಿಸ್ಕ್ ಅನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಮಾತ್ರ. ಮಾರ್ಕೆಟ್ ಮೂವ್ ಆಗೋದು ಲಕ್ಷಾಂತರ ಜನರ ಎಮೋಷನ್ಸ್ ಮೇಲೆ. ಒಬ್ರು ಇಬ್ರು ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ಇಲ್ಲಿ ಯಾವತ್ತೂ ಕೂಡ ಗ್ಯಾರಂಟಿ ಇಲ್ಲ, ಪ್ರೊಬ್ಯಾಬಿಲಿಟಿ ಇರುತ್ತೆ. ದುಡ್ಡು ಕಳ್ಕೊಳ್ಳೋ ಟ್ರೇಡರ್ ಯಾವ ರೀತಿಯಾಗಿ ವಿಚಾರ ಮಾಡ್ತಾರೆ ಅಂದ್ರೆ 100% ಮಾರ್ಕೆಟ್ ಬೀಳುತ್ತೆ, ಮೇಲ್ ಹೋಗುತ್ತೆ ಅಂತ, ಅದರಿಂದ ಲಾಸ್ ಮಾಡ್ಕೊಳ್ತಾರೆ. ಪ್ರೊಫೆಷನಲ್ಸ್ ಏನು ವಿಚಾರ ಮಾಡ್ತಾರೆ ಅಂದ್ರೆ, ನನ್ನ ಟ್ರೇಡಿಂಗ್ ಸಿಸ್ಟಮ್ ಏನು ಹೇಳಿದೆ, ಬೈ ಹೇಳಿದ್ರೆ ಬೈ, ಸೆಲ್ ಹೇಳಿದ್ರೆ ಸೆಲ್ಲು, ಜೊತೆಗೆ ನನ್ನ ಕಾಪಾಡೋದಕ್ಕೆ ಟ್ರೇಡಿಂಗ್ ಸಿಸ್ಟಮ್ ಇದ್ದೇ ಇದೆ, ಸ್ಟಾಪ್ ಲಾಸ್ ಇದೆ ಅಂತ ವಿಚಾರ ಮಾಡ್ತಾರೆ. ಅದರಿಂದ ಪೇಷನ್ಸ್ ಬರುತ್ತೆ. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂದ್ರೆ ಏನು ಬೇಕಾದ್ರೂ ಆಗ್ಬೋದು ಮಾರ್ಕೆಟ್ ಅಲ್ಲಿ. ಆಸ್ ಎ ಟ್ರೇಡರ್ ಆಗಿ ನಿಮ್ಮ ಕೆಲಸ ರಿಸ್ಕ್ ಅನ್ನ ಡಿಫೈನ್ ಮಾಡ್ಕೊಳ್ಳಿ, ಸ್ಟಾಪ್ ಲಾಸ್ ಅನ್ನ ತಗೊಳ್ಳಿ, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಸೆಸ್ ಅನ್ನ ಫಾಲೋ ಮಾಡಿ. ನೀವು ಕೂಡ ಪ್ರೊಸೆಸ್ ಫಾಲೋ ಮಾಡಿದ್ರು ಸ್ಟಾಪ್ ಲಾಸ್ ಹಿಟ್ ಆಗ್ತಿದ್ಯಾ ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಸಿಗೋಣ ಮುಂದಿನ ರೀಲ್ ಅಲ್ಲಿ.